ಹದಗೆಟ್ಟಿರೋ ರಸ್ತೆಯಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ದಿನನಿತ್ಯದ ಇದೇ ಗೋಳಾಟ ಆಗೋಗಿದೆ ಇಲ್ಲಿನ ಸಾರ್ವಜನಿಕರಿಗೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳ ಸಂಚಾರ ನಡೆಯುತ್ತೆ. ಕಾಗವಾಡದಿಂದ ಗೋಟೂರು ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ NH4ಗೆ ಸೇರುವಂತಹ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾರ್ವಜನಿಕರು ಅಂತಂದ್ರೆ ಎಷ್ಟೆಲ್ಲ ವಾಹನಗಳು ಇಲ್ಲಿ ಸಂಚಾರ ಮಾಡುತ್ತೆ ಎಲ್ಲವೂ ಕೂಡ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಹುಕ್ಕೇರಿ ತಾಲೂಕಿನ ಅಮ್ಮಿನಭಾವಿ ಕ್ರಾಸ್ನಲ್ಲಿ ಮೊನ್ನೆ ಅಷ್ಟೇ ಹದಗೆಟ್ಟಿರುವಂತಹ ರಸ್ತೆಯ ಗುಂಡಿಯಲ್ಲಿ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದು ಓರ್ವ ಮಹಿಳೆ ಸಾವಿಗೀಡಾಗಿತ್ತು. ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕಿದ್ದಾರೆ ಇಲ್ಲಿನ ಸಾರ್ವಜನಿಕರು. ತಕ್ಷಣವೇ ಈ ರಸ್ತೆಯ ದುರಸ್ತಿಗೆ ಮುಂದಾಗಬೇಕು ಅಧಿಕಾರಿಗಳು. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಮುಂದೆ ಬಂದು ಈ ರಸ್ತೆಯನ್ನ ಸರಿ ಮಾಡಿಸಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ತಕ್ಷಣವೇ ಈ ರಸ್ತೆಯ ದುರಸ್ತಿಗೆ ಮುಂದಾಗಬೇಕು ಅಧಿಕಾರಿಗಳು ಅಂತ ಹೇಳಿ ಸಾರ್ವಜನಿಕರು ನಮ್ಮ ವಾಹಿನಿ ಮೂಲಕವೂ ಕೂಡ ಆಗ್ರಹಿಸಿದ್ದಾರೆ. ಹದಗೆಟ್ಟಿರುವಂತಹ ರಸ್ತೆಯಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಈ ಒಂದು ರಸ್ತೆಯಿಂದ ಓಡಾಡುತ್ತವೆ. ಆದರೆ ದಿನನಿತ್ಯ ಓಡಾಡಲು ಇದೇ ಗೋಳಾಗೋಗಿದೆ. ಆದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತೆ. ಕಾಗವಾಡದಿಂದ ಗೋಟೂರ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ NH4ಗೆ ಸೇರಿರುವಂತಹ ಈ ರಸ್ತೆ. ಹಾಗಾಗಿ ಹುಕ್ಕೇರಿ ತಾಲೂಕಿನ ಅಮ್ಮಿನಭಾವಿ ಕ್ರಾಸ್ನಲ್ಲಿ ಮೊನ್ನೆ ಅಷ್ಟೇ ಈ ಹಾಳಾಗಿರುವಂತಹ ರಸ್ತೆಯಿಂದ ಒಬ್ಬರು ಪ್ರಾಣ ಹೋಗಿದೆ. ಓರ್ವ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದಾರಂತೆ. ಅಧಿಕಾರಿಗಳಿಗೆ ಶಾಪ ಆಗ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಬನ್ರಪ್ಪ ಮುಂದೆ ಬಂದು ರಸ್ತೆನ ಸರಿ ಮಾಡಿಸಿ ಅಂತೇಳಿ ಈ ಒಂದು ರಸ್ತೆಯನ್ನ ನೋಡ್ತಾ ಇದೀವಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿಗಳು ಬಿದ್ದು ಹಾಳಾಗಿ ಹೋಗಿದೆ ರಸ್ತೆ ಅಂತ ನೋಡ್ತಾ ಇದೀವಿ. ಇನ್ನು ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ ಅಂತಂದ್ರೆ ಮತ್ತೆ ಅದು ಖಂಡಿತವಾಗಿಯೂ ಕೂಡ ಇದು ಮೃತ್ಯು ಕೂಪವಾಗಿ ಮಾರ್ಪಡುತ್ತೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮೃತ್ಯು ಕೂಪವಾಗಿ ಇದು ಮಾರ್ಪಡುತ್ತೆ. ಹಾಗಾಗಿ ಮೊನ್ನೆಯಷ್ಟೇ ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ವಿಜಯಪುರಕ್ಕೆ ಸಂಬಂಧಪಟ್ಟದ್ದು ಕಾಗವಾಡದಿಂದ ಗೋಟೂರು ಹೋಗುವ ಒಂದು ಮಾರ್ಗದಲ್ಲಿ ಸುಮಾರು ಪ್ರತಿನಿತ್ಯ ಎಷ್ಟು ಅಪಘಾತಗಳು ಸಂಭವಿಸುತ್ತದೆ. ಮೊನ್ನೆ ದಿವಸ ಕೂಡ ವಾಹನದ ಮೇಲೆ ಬಿದ್ದು ಹೆಣ್ಮಕ್ಕಳು ಜೀವವನ್ನು ಕಳೆದುಕೊಂಡಿದ್ದಾರೆ. ಹಲವಾರು ಬಾರಿ ನಾವು ಈ ವಾಹನೆಯಲ್ಲಿ ಕೂಡ ಹಾಕಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ವಿಜಯಪುರಕ್ಕೆ ಸಂಬಂಧಪಟ್ಟದ್ದು ಕಾಗವಾಡದಿಂದ ಗೋಟೂರು ಹೋಗುವ ಒಂದು ಮಾರ್ಗದಲ್ಲಿ ಸುಮಾರು ಪ್ರತಿನಿತ್ಯ ಎಷ್ಟು ಅಪಘಾತಗಳು ಸಂಭವಿಸುತ್ತದೆ. ಮೊನ್ನೆ ದಿವಸ ಕೂಡ ವಾಹನದ ಮೇಲೆ ಬಿದ್ದು ಹೆಣ್ಮಕ್ಕಳು ಜೀವವನ್ನು ಕಳೆದುಕೊಂಡಿದ್ದಾರೆ. ಹಲವಾರು ಬಾರಿ ನಾವು ಈ ವಾಹನೆಯಲ್ಲಿ ಕೂಡ ಹಾಕಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ವಿಜಯಪುರ ರಸ್ತೆಯು ಬಹಳ ದಿನಗಳಿಂದ ನಾವು ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರಿಗೂ ನಾವು ಮನವಿ ಮುಖಾಂತರ ತಿಳಿಸಿದ್ವಿ. ಈ ರೋಡ್ ಬಹಳ ಹದಗೆಟ್ಟದ. ಅದಲ್ಲದೆ ಅಮೀನ್ಭಾವಿ ಗೇಟದಿಂದ ಬೋರ್ಗಲ್ ಗೇಟ್ವರೆಗೆ ಸಾಕಷ್ಟು ತೆಗ್ಗುಗಳು ಬಿದ್ದು ಈಗಾಗಲೇ ಮೊನ್ನೆ ತಾನೇ ಒಂದು ಅಪಘಾತ ಸಂಭವಿಸಿ ಆ ಗುಂಡಿಯಲ್ಲಿ ಬಿದ್ದು ಒಬ್ಬರು ಮೇಡಮ್ ಅವರು ತೀರ್ಕೊಂಡ್ರು. ವಿಜಯಪುರ ರಸ್ತೆಯು ಬಹಳ ದಿನಗಳಿಂದ ನಾವು ಗೋಟೂರು ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸೇರುವ ಈ ರಸ್ತೆಯು ಸುಮಾರು ದಿನಗಳಿಂದ ಹದಗೆಟ್ಟು ಇವತ್ತು ಸಾರ್ವಜನಿಕರಿಗೆ ಸಂಚಾರಕ್ಕೆ ತುಂಬಾ ತೊಂದರೆ ಉಂಟು ಮಾಡುತ್ತಿರುವುದು. ಅದು ಅಲ್ಲದೆ ಇಲ್ಲಿನ ಸಾರ್ವಜನಿಕರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮೇಲಾಧಿಕಾರಿಗಳಿಗೆ ಹಾಗೂ ಪ್ರಾಧಿಕಾರಕ್ಕೆ ವಿಷಯವನ್ನು ಮುಟ್ಟಿಸಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಇಲ್ಲಿನ ಸಾರ್ವಜನಿಕರು ಆಕ್ರೋಶಗೊಂಡು ಇವತ್ತು ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದಾರೆ. ಅದು ಅಲ್ಲದೆ ಮೊನ್ನೆ ಅಷ್ಟೇ ಇದೇ ಸ್ಥಳದಲ್ಲಿ ಓರ್ವ ಮಹಿಳೆಯು ಕೂಡ ಈ ರಸ್ತೆ ಅಪಘಾತದಲ್ಲಿ ಅಸುನೀಗಿದ್ದು ಇದೇ ಸ್ಥಳದಲ್ಲಿ ಅಂತ ಇಲ್ಲಿನ ಸಾರ್ವಜನಿಕರು ತಿಳಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈ ರಸ್ತೆಯ ದುರಸ್ತಿ ಕೆಲಸಕ್ಕೆ ಮುಂದಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಶಾಂತ್, ಕ್ಯಾಮ್ರಾಮನ್ ಜೊತೆ ರವಿ, ಬಿ ಕಾಂಬ್ಳೆ, ಚಿಕ್ಕೋಡಿ. ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು, ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು, ಈ ಹಿಂದೆಯೂ ಕೂಡ ನಾವು ಬಹಳಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ವಿ. ಆದರೂ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಕೂಡಲೇ ದಯವಿಟ್ಟು ಈ ರಸ್ತೆಯನ್ನ ಸರಿಪಡಿಸಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದೆ ಬರಲೇಬೇಕು. ಇಲ್ಲ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಗುಂಡಿಗಳು ಹೋಗಿ ಮೃತ್ಯು ಕೂಪ ಆಗೋದ್ರಲ್ಲಿ ನೋ ಡೌಟ್ ಅಂತ ಅನ್ಸುತ್ತೆ. ಹಾಗಾಗಿ ಮೊನ್ನೆ ಅಷ್ಟೇ ಇಲ್ಲೊಬ್ಬ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ.